ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಿವು ಚಾವಡಿ. ಸ್ನೇಹಿತರೆ, ಇವತ್ತು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇರತಕ್ಕಂಥ ಒಂದೇ ಒಂದು ವಿಚಾರ ಅಂದರೆ ಅದು ತಮಿಳುನಾಡಿನ ರಾಜಕಾರಣ. ನಿಜವಾಗ್ಲೂ ಒಬ್ಬ ಸಿನಿಮಾ ನಟ ಈ ಅದ್ಭುತವಾಗಿ ಯಶಸ್ಸನ್ನ ಸಾಧಿಸಿರೋದು ನಿಜವಾಗ್ಲೂ ಅದ್ಭುತವಾದ ಒಂದು ಸಂಗತಿ. ಅಲ್ಲಿನ ಒಬ್ಬ ಕಾರ್ ಡ್ರೈವರ್ ಮಗನಿಗೆ ಒಂದು MLA ಸೀಟನ್ನು ಕೊಟ್ಟು ಅವ್ರನ್ನ ಗೆಲ್ಸ್ಕೊಂಡಿರ್ತಕ್ಕಂಥದ್ದು ಇದು ನಮ್ಮ ರಾಜಕಾರಣದಲ್ಲಿ, ನಮ್ಮ ದೇಶದ ರಾಜಕಾರಣದಲ್ಲಿ ನಿಜವಾಗ್ಲೂ ನಡೀತದ ಅಥವಾ ಇದೊಂಥರ ವಿಸ್ಮಯವಾದ ಬದಲಾವಣೆನ? ಬಟ್ ಈ ಬದಲಾವಣೆನ ನಮ್ಮ ಜನನೂ ಬಯಸ್ತಾರ ಅಥವಾ ಅಲ್ಲಿ ತಮಿಳುನಾಡಿನ ರಾಜಕಾರಣದ ಬಗ್ಗೆ ನಮ್ಮ ಜನ ಅಂದ್ರೆ ಕರ್ನಾಟಕದವರು ಅಲೆ ಏನಿದೆಯೋ ರಾಜಕಾರಣದಲ್ಲಿ ಅದು ನಮ್ಮ ರಾಜ್ಯಕ್ಕೂ ಬೇಕು ಅನ್ನುವ ಮನಸ್ಥಿತಿ ನಮ್ಮ ಜನಕ್ಕಿದೆಯೋ ಏನು ಎತ್ತೋ ಒಂದ್ಸರಿ ನಮ್ಮ ಜನನ ಒಂದ್ಸರಿ ಕೇಳ್ಕೊಂಬರೋಣ. ಮತ ಹಾಕೋರು ಜನಸಾಮಾನ್ಯರು ಕಣ್ರಿ, ಬನ್ನಿ ಫಸ್ಟ್ ಜನಸಾಮಾನ್ಯರ ಹತ್ರ ಹೋಗಿ ಕೇಳ್ಕೊಂಬರೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಸೃಜನಾ ಮೇಡಮ್, ಇವತ್ತು ತಮಿಳುನಾಡಿನಲ್ಲಿ ವಿಜಯ್ ಅವರು ಗೆದ್ದಿದ್ದಾರೆ. ಅದು ನಿಜವಾಗ್ಲೂ ಪಕ್ಷ ಕಟ್ಟಿದ 2 ವರ್ಷದಲ್ಲಿ ಅವರು ನಿಜವಾಗ್ಲೂ ಇಂಥ ಅಭೂತಪೂರ್ವವಾದ ಯಶಸ್ಸನ್ನು ಸಾಧಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮೇಡಮ್? ತುಂಬಾ ಖುಷಿ ಆಗುತ್ತೆ CM ಆಗಿರೋದು. ಅಂದ್ರೆ ಫಸ್ಟ್ ಟೈಮ್ ಎಲೆಕ್ಷನ್ ನಿಂತು ಅಷ್ಟೊಂದು ಜನ ಪ್ರೀತಿ ಪಡ್ಕೊಂಡು ಒಬ್ರು ಹೀರೋ ಆಗಿ ನೆಕ್ಸ್ಟ್ ಇನ್ನೊಂದು ಪೊಲಿಟಿಷಿಯನ್ ಆಗಿ ಕಾಣಿಸ್ಕೊಳಕ್ ತುಂಬಾ ಇಷ್ಟ ಆಗಿದೆ. ಚೆನ್ನಾಗಿ ಅದನ್ನ ನಡೆಸ್ಕೊಂಡು ಹೋಗ್ತಾರೆ ತಮಿಳ್ನಾಡನ್ನ ಅಂತ ನಂಬಿಕೆ ಇದೆ. ಆಲ್ ದ ಬೆಸ್ಟ್ ವಿಜಯ್. ಒಂದು ನಮ್ಮ ಕರ್ನಾಟಕದಲ್ಲಿ ಕೂಡ ಅದೇ ತರ ಸಿನಿಮಾ ನಟರು ಬರ್ಬೇಕು ಅಂತ ಯಾರು ನಿಮ್ಗೆ ಆಸಕ್ತಿ ಇದೆಯಾ, ಅಂದ್ರೆ ಆಸೆ ಇದೆಯಾ? ಇರೋದಲ್ಲ, ಅಷ್ಟೊಂದು ಇಲ್ಲ ಅನ್ಸುತ್ತೆ ಯಾರುವೆ. ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಉಪೇಂದ್ರ ಅವರು ಹೊಸ ಪಕ್ಷ ಕಟ್ಟಿದ್ದಾರೆ, ಅವ್ರ ಬಗ್ಗೆ ಅಷ್ಟೊಂದೇನಿಲ್ಲ. ಈಗ ಕೆಲವೊಬ್ರು ಈಗ ವಿಜಯ್ ಅವ್ರನ್ನೇ ತಗೊಳ್ಳಿ ನೋಡಿ, ಅವರು ಒಬ್ರು ಆಕ್ಟರ್ ಆಗ್ಬಿಟ್ಟು ಬಂದಿದ್ದು. ಲೈಕ್ ನಮ್ ಕನ್ನಡ ಇಂಡಸ್ಟ್ರಿಲೂ ಅಷ್ಟೇನೆ, ಒಬ್ರು ಆಕ್ಟರ್ ಬಂದು ಒಬ್ಬ ಅರ್ಧಕ್ಕಿನ ಆಗ್ತೀರಿ ಅಂದ್ರೆ ವಿಲ್ ಸಪೋರ್ಟ್. ಬಂದವರೆಲ್ಲ ಅವ್ರ ಮಕ್ಳು, ಅವ್ರ ಮೊಮ್ಮಕ್ಳು, ಮರಿ ಮಕ್ಳು ಹಿಂಗೆ ಆಗುತ್ತೆ, ಹೊಸಬರಿಗೆ ಅವಕಾಶನೇ ಇಲ್ಲ. ಬಟ್ ವಿಜಯ್ ಅವ್ರು ಹಂಗ್ ಮಾಡಿಲ್ಲ, ತನ್ನ ಸ್ವಂತ ಕಾರ್ ಡ್ರೈವರ್ ಕೂಡ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟು ಕಳಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಅಂದ್ರೆ ಅವ್ರ ದೊಡ್ಡ ಗುಣ ಸರ್. ಅಂದ್ರೆ ಒಬ್ರು ಕೆಲಸ ಮಾಡೋರ್ನು ಅವ್ರ ಮನೆಯವ್ರ ತರ ಟ್ರೀಟ್ ಮಾಡ್ತಾರಲ್ಲ, ಅದು ಗ್ರೇಟ್ ಅನ್ಸುತ್ತೆ. ನಮ್ ಕರ್ನಾಟಕದಲ್ಲಿ ಆತರ ಯೂಸ್ ಬರ್ಬೇಕು ಅಂತ ಆಸಕ್ತಿ ಇದೆಯಾ? ಹೌದು ಸರ್ ಇದೆ. ಅಂದ್ರೆ ಪೊಲಿಟಿಷಿಯನ್ಸ್ ಅಂದ್ರೆ ತುಂಬಾ ವಯಸ್ಸಾಗಿರೋರೇ ಇದ್ದಾರೆ ಆಲ್ಮೋಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಯೂತ್ಗೂ ಚಾನ್ಸ್ ಸಿಕ್ಕಿದ್ರೆ ನಮಗೂ ಒಂಥರ ಯೂಸ್ ಆಗುತ್ತೆ ಅಲ್ವಾ? ಯೂತ್ಗವ್ರಿಗೂ ಒಂದು ಆಪರ್ಚುನಿಟಿ ಅಂತ ಸಿಕ್ಕಿದ್ರೆ ಚೆನ್ನಾಗಿದೆ. ಸಿನಿಮಾ ನಟರೆಲ್ಲ ಬಂದು ರಾಜಕಾರಣಿ ಆದ ತಕ್ಷಣ, ಅಂದ್ರೆ ರಾಜಕಾರಣ ನಿಂತ್ಕೊಂಡ ತಕ್ಷಣ ಮುಖ್ಯಮಂತ್ರಿ ಆಗ್ಬಿಡ್ತಾರ? ಈಗ ಸಿನಿಮಾ ನಟರುಗಳೆಲ್ಲ ಮುಖ್ಯಮಂತ್ರಿಗಳಾಗ್ತಕ್ಕಂಥದ್ದು ಮತ್ತು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಎಲ್ಲ ಅಪ್ರಸ್ತುತ. ತಮಿಳ್ನಾಡು ಜನರ ಮನಸ್ಥಿತಿನೇ ಬೇರೆ. ಅಲ್ಲಿ ಅವರು ಯಾವತ್ತೂ ಸಹ ಯಾವುದಕ್ಕೂ ಬೆಲೆ ಕೊಡೋದಿಲ್ಲ, ವ್ಯಕ್ತಿತ್ವಕ್ಕೆ ಮತ್ತು ವ್ಯಕ್ತಿಗೆ ಬೆಲೆ ಕೊಡ್ತಾರಕ್ಕಂಥ ಮನೋಭಾವನೆ ತಮಿಳ್ನಾಡಲ್ಲಿದೆ. ಇವತ್ತು ಅವ್ರನ್ನ ಭ್ರಷ್ಟಾಚಾರ ರಹಿತ ಚುನಾವಣೆಯ ಮತದಾರರು ಅಂತಕ್ಕಂಥದ್ದನ್ನ ನಾವು ತಮಿಳ್ನಾಡಿನವ್ರು ಹೇಳ್ಬೋದು. ನಿಮ್ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಅಂತ ಒಂದು ಬದಲಾವಣೆ ಬರ್ಬೋದಾ? ನಮ್ಮ ಕರ್ನಾಟಕದಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಸರ್? ಯಾಕೆಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ನಾವು ನಮ್ಮ ಇಷ್ಟುವರೆಗೂ ಸಹ ಜಾತಿ ಮತ್ತು ಬೇರೆ ಬೇರೆ ವ್ಯಾಮೋಹಗಳಿಂದ ರಾಜಕಾರಣ ನಡೀತಾ ಇದೆ. ಇವತ್ತು ಜಾತಿ ಬಲ ಇದ್ರೆ ಮಾತ್ರ ರಾಜಕಾರಣ ಮಾಡೋಕ್ಕೆ ಸಾಧ್ಯ ವಿನ, ಮತ್ತು ಇನ್ನು ಜೊತೆಗೆ ಜಾತಿ ಬಲನ ತೋರಿಸ್ತಾ ಹೋದ್ರೆ ಇಲ್ಲಿ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ಮತ್ತು ಜೊತೆಗೆ ಹಣದ ಬಲನೂ ಬೇಕು. ಹಣದ ಬಲ ಮತ್ತು ಜಾತಿ ಬಲ ಎರಡೇ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿದೆ. ಬಟ್ ತಮಿಳ್ನಾಡು ಹಂಗಲ್ಲ, ಜಾತಿನೂ ಇಲ್ಲ, ಹಣನೂ ಇಲ್ಲ. ಬಟ್ ಏನಪ್ಪ ಅಂದರೆ ಅವ್ರಿಗೆ ಬೇಕಾಗಿರೋದು ಒಂದೇ, ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆ. ಪ್ರೀತಿ, ವಿಶ್ವಾಸ, ನಂಬಿಕೆಗಳ 3 ಅಂಶಗಳ ಆಧಾರದ ಮೇಲೆ ಇವತ್ತಿನವರೆಗೂ ತಮಿಳ್ನಾಡು ಜನನಾಯಕ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಥರ ಜಾತಿ ಬಲ, ಹಣಬಲ, ಇನ್ನೇನು ಬಲಗಳ ಗಳಿಂದ ಇಲ್ಲಿ ನಮ್ಮ ಕರ್ನಾಟಕ ಥರ ಅಲ್ಲಿ ನಡೀತಾ ಇಲ್ಲ. ನಮ್ಮಲ್ಲಿ ಜಾತಿ ಬೇಕು, ಹಣ ಬೇಕು, ಮತ್ತು ಇನ್ನು ಹಲವಾರು ಬಲಗಳು ಬೇಕು, ಅಥವಾ ಇದು ಗಾಡ್ಪಾದರ್ಗಳು ಬೇಕು, ಈ ಥರ ಎಲ್ಲ ಇರ್ತವೆ. ಅದರಿಂದ ಅವರು ಪ್ರೀತಿ, ವಿಶ್ವಾಸ, ನಂಬಿಕೆ ಜೊತೆಗೆ ಭ್ರಷ್ಟಾಚಾರ ರಹಿತ. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಹೇಳ್ಬೋದು ನಾವು, ಈಗ ಆರ್ಥಿಕವಾದ ಸಬಲತೆ ಇಲ್ಲ ಅಂದರೆ ಈಗ ಚುನಾವಣೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಆರ್ಥಿಕ ಸಬಲತೆ ಇಲ್ಲದೋದ್ರೆ ಸಹ ಅವ್ರು ಯಾರೋ ಒಬ್ರು ಮನೆ ಕೆಲಸ ಮಾಡೋರು MLA ಆಯ್ತಾರೆ, ಒಬ್ಬರು ಡ್ರೈವರ್ MLA ಆಯ್ತಾರೆ ಅಂತಂದರೆ ನಿಜಕ್ಕೂ ಅದನ್ನ ನಾವು ಭ್ರಷ್ಟಾಚಾರ ರಹಿತ ಚುನಾವಣೆ ಅಂತ ಹೇಳ್ಬೋದಲ್ವಾ? ಖಂಡಿತ ಖಂಡಿತ. ಅದರಿಂದ ಭ್ರಷ್ಟಾಚಾರ ರಹಿತ ಚುನಾವಣೆ, ಮತ್ತು ಅವರು ಸ್ವಾರ್ಥಕ್ಕೋಸ್ಕರ ಅಲ್ಲ, ಒಂದು ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಮತ್ತು ಭ್ರಷ್ಟಾಚಾರ ರಹಿತವಾದಂಥ ನಾಯಕತ್ವ ಬೇಕು ಮತ್ತು ಆಡಳಿತ ಬೇಕು ಅಂತಕ್ಕಂಥದ್ದನ್ನು ಅವರು ದುರದೃಷ್ಟಿ ಇಟ್ಕೊಂಡು ಜನ
ನಿಜಕ್ಕೂ ಪ್ರೀತಿ, ವಿಶ್ವಾಸ, ನಂಬಿಕೆ ಜೊತೆಗೆ ಸಮಾಜದಲ್ಲಿ ಯಾವ ಬಲಗಳ ಶಕ್ತಿ ಹೋದ್ರು ಸಹ ನ್ಯಾಯವಾದಂಥದ್ದು ಸಾಮಾಜಿಕ ನ್ಯಾಯದ ದೃಷ್ಟಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಸಹ ಅಲ್ಲಿ ಸಾಮಾಜಿಕ ನ್ಯಾಯದ ಅಂತಕ್ಕಂಥ ದೃಷ್ಟಿಯಿಂದ ಅವರು ಚುನಾವಣೆಯಲ್ಲಿ ಇವತ್ತು ವಿಜಯ್ ಅವರನ್ನು ಗೆಲ್ಲಿಸಿದ್ದಾರೆ. ಕೊನೆಯದಾಗಿ ಸರ್, ಇವತ್ತು ವಿಜಯ್ ಅವ್ರು ಗೆದ್ದರೆ ಸರ್, ಈ ಒಂದು ವಿಜಯೋತ್ಸವ ಸಂದರ್ಭದಲ್ಲಿ ವಿಜಯ್ ಅವರಿಗೆ ಅಥವಾ ಅಲ್ಲಿನ ಜನತೆಗೆ ನಮ್ಮ ಚಾನಲ್ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಮಾಡಬೇಕು, ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸಮಪಾಲು ಸಿಗಬೇಕು, ಮತ್ತೆ ಅವ್ರಿಗೆ ಅನುಕೂಲ ಆಗಬೇಕು, ಮತ್ತು ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಆ ತೊಂದರೆಗೆ ಪೂರಕವಾದಂಥ ಆಡಳಿತವನ್ನು ಅವ್ರು ಕೊಟ್ಟರೆ ಅದರಂಥ ಒಳ್ಳೆ ನಾಯಕತ್ವ ಏನಿಲ್ಲ ಅಂತಕ್ಕಂಥ ನಾವು ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಸರ್. ಅಂತ ಇಂಥ ಒಳ್ಳೆ ವ್ಯಕ್ತಿ ಗೆದ್ದಿರೋದ್ರಿಂದ ನಮಗೆ ತುಂಬ 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 ಹೃದಯಪೂರ್ವಕವಾಗಿ ಸಂತೋಷ ಉಕ್ಕರಿತಾ ಇದೆ ಸರ್. ಖುಷಿ ಆಗುತ್ತೆ. ಬಡವ ಶ್ರೀಮಂತ ಅನ್ನೋದನ್ನ ತೊರೆದು ಮತ್ತೆ ಯಾರಾದ್ರೇನಪ್ಪ ನಮ್ಮ ಪಕ್ಷಕ್ಕೆ ಒಳ್ಳೆ ವ್ಯಕ್ತಿ ಅನ್ನೋದು ಬಂತು ಅಂದ್ರೆ ಆ ಗುರುತಿಸಿದ್ರೆ ನಾನು ಆಟೋ ಡ್ರೈವರ್ ಕೂಡ ಮುಖ್ಯಮಂತ್ರಿನೂ ಆಗ್ಬೋದು ಸರ್. ಅದ್ರಲ್ಲಿ ಸಂದೇಶ ಇಲ್ಲ. ನಮ್ಮ ರಾಜ್ಯದಲ್ಲಿ ಆತರ ಆಗಕ್ ಸಾಧ್ಯನಾ? ಯಾರು ಒಬ್ಬರು ಹೇಳಿ, ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಒಬ್ಬ ಗೆದ್ದವರ? ಆದ್ರೆ ಇದನ್ನ ನಾನು ಪೂರ್ತಿ ಮನಸ್ಫೂರ್ತಿಯಾಗಿ ಹೇಳಕ್ಕಾಗಲ್ಲ ಸರ್. ಯಾಕೆಂದ್ರೆ ಓಪನ್ ಆಗಿ ಹೇಳ್ತೀನಿ, ನಮ್ಮಲ್ಲಿ ಇರ್ತಾರೆ ಎಲೆ ಮರೆ ಕಾಯಂಗಿರ್ತದೆ ಸರ್. ಅದು ಬರಬೇಕು ತೆರೆಗೆ ಅಂದ್ರೆ ಒಂದು ಅದಕ್ಕೂ ಸಂದರ್ಭ ಟೈಮ್ಗಳೆಲ್ಲ ಬರುತ್ತೆ ಸರ್. ಅದನ್ನ ಕಾಯ್ಬೇಕಾಗುತ್ತೆ. ಬಟ್ ಇದ್ರೂ ಕೂಡ ಕಾಣಿಸ್ಕೊಳಕ್ಕಾಗಲ್ಲ. ಅಂದ್ರೆ ಗೊಂದಲ ತುಂಬಾ ಇದೆ ನಮ್ಮಲ್ಲಿ. ಅದನ್ನ ಬಗೆಹರಿಸ್ಕೊಳ್ಳೋದು ತುಂಬಾ ಕಷ್ಟ ಸರ್. ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದ್ರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಖುಷಿ ಪಡ್ತೀವಿ ಸರ್. ಯಾರು ಬರ್ಬೋದು ಸರ್? ಅಲ್ಲಿ ನಮ್ಮಲ್ಲೂ ಸುಮಾರು ಜನ ಇರ್ತಾರೆ ಸರ್. ನಾವು ಪ್ರತಿಯೊಬ್ರು ನಾನು ವಿಚಾರ ಹೇಳ್ತೀವಿ ಸರ್. ಶಿವರಾಜ್ ಕುಮಾರ್ ಸರ್ ಆಗ್ಬೋದು, ರವಿಚಂದ್ರನ್ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು. ನಮ್ಮ ಚಿತ್ರನಟನಿಂದ ಭೇದನೇ ಇಲ್ಲ ಸರ್. ಯಾರು ಬಂದ್ರು ಒಳ್ಳೆ ವ್ಯಕ್ತಿಗಳು ಅನ್ನೋದು ನಮ್ಗೆ ಗುರ್ತು, ನಮ್ಗೆ ಗೊತ್ತಾಗುತ್ತೆ. ಅವತ್ತು ನೀವು ಕೂಡ ಹಿಂಗೆ ವಿಡಿಯೋ ಮಾಡಿ ನಾನು ಹೇಳ್ತೀನಿ ಸರ್. ಖಂಡಿತ ನಾನು ಮಿಸ್ ಮಾಡಲ್ಲ. ನಮ್ಮ ಕನ್ನಡ ನಟರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು? ನಾನು ಈಗ ಅವ್ರು ಬಂದು ಗೆದ್ದ ಮೇಲೆ ಹೇಳ್ಬೋದು ಸರ್. ಅಂದ್ರೆ ನಾವು ಅಕ್ಸೆಪ್ಟ್ ಮಾಡಿದ್ರೆ ಯಾರು ಮುಖ್ಯಮಂತ್ರಿ ಆದ್ರೆ ಚೆನ್ನಾಗಿರುತ್ತೆ? ನಾನು ಹೇಳಿದ್ನಲ್ಲ ಸರ್, ನನ್ನ ಮೂರು ಹೆಸರಲ್ಲಿ 3 ಜನನು ಚೆನ್ನಾಗಿದ್ದಾರೆ ಸರ್. ನನಗೆ ಸುವರ್ಣ ಅವ್ರು ಚೆನ್ನಾಗಿದ್ದಾರೆ, ರವಿಚಂದ್ರನ್ ಸರ್ಗೂ ಅವ್ರ ಕೆಪಾಸಿಟಿ ಇದೆ, ತಿಳೋದು ಭಾಳ ಚೆನ್ನಾಗಿ ಮಾತಾಡ್ತಾರೆ. ನಮ್ಮಲ್ಲಿ ಅದು ಬಿಟ್ಟರೆ ಸರ್ ನಮ್ಮ ಸುದೀಪ್ ಸರ್ ಆಗ್ಬೋದು. ಖಂಡಿತ ಸರ್, ಚೆನ್ನಾಗಿದೆ. ಓಕೆ. ಈಗ ಉಪೇಂದ್ರ ಅವರು ಹೊಸ ಪಕ್ಷ ಕಟ್ಟಿದ್ದಾರೆ, ಪ್ರಜಾಕೀಯ ಅಂತ. ಅವ್ರು ಮುಖ್ಯಮಂತ್ರಿ ಆದ್ರೆ ಹೇಗಿರುತ್ತೆ? ನನ್ನ ಅಭಿಪ್ರಾಯ ಅವಾಗಲೇ ಹೇಳಿದಿಲ್ಲ ಸರ್. ಅದು ಹೊತ್ತು 3 ಅಕ್ಷರ ಹೇಳಿದೆ ನೋಡಿ, ಅವ್ರಿಗೆ ಇನ್ನೂ ಅದ್ಭುತ. ಅವ್ರ ಕೈ ಸಿಕ್ಕೋದ್ರತ್ ಇದು ನಮ್ಗಿನ್ನೂ ಖುಷಿಯೋ ಖುಷಿ. ಯಾಕೆ ಅವ್ರು ನಿಂತ್ರೆ ಗೆಲ್ತಾರೆ ಸರ್. ಈಗ ಜನಗಳೆಲ್ಲ ಹೊಸ ಅಲೆ ಬಯಸ್ತಾ ಇದಾರೆ, ಯೂತ್ಸ್ ಬರ್ಬೇಕು ಅಂತಂತ. ಹೊಸ ಅಲೆ, ಹಳೆ ತಲೆಗಳು ಹೋಗ್ಬೇಕು, ಹೊಸ ತಲೆಗಳು ಬರ್ಬೇಕು ಅಂತ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ತಪ್ಪೇನಿಲ್ಲ ಸರ್. ಕೊನೆಯದಾಗಿ ನಮ್ಮ ಯುವಕರಿಗೆ ಮುಂದೆ ರಾಜಕಾರಣಕ್ಕೆ ಬರೋರು ಜನಸೇವೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೆ ತಿಳುವಳಿಕೆ ಇದ್ದು, ಒಳ್ಳೆ ಆಲೋಚನೆಗಳಿದ್ದು, ಮುಂದೆ ಏನಾರು ಅವರಲ್ಲಿ ಒಳ್ಳೆ ಕಲೆಗಳಿದ್ದು ಬಂದು ಮಾಡ್ತೀನಿ ಅನ್ನೋ ಪ್ರತಿಭೆ ಇದ್ರೆ ಸರ್, ಅಂತವ್ರು ಮುಂದೆ ನುಗ್ಗಿ ಬರ್ಬೇಕು ಸರ್. ಇದರಲ್ಲಿ ಒಂದು ಹಂತನೂ ಹೊತ್ತಕ್ಕಾಗಲ್ಲ ಯಾರೂ. ಅದನ್ನ ಬುದ್ಧಿ ಬರಬೇಕು. ಅದು ಛಲ ಇರೋರು ನುಗ್ತಾರೆ ಸರ್. ಇದಾಗಿತ್ತು ಇವತ್ತಿನ ನಮ್ಮ ತಮಿಳುನಾಡು ರಾಜಕಾರಣದ ವಿಜಯ್ ಅವರು ಗೆದ್ದಿರ್ತಕ್ಕಂಥ ಜನಾಭಿಪ್ರಾಯವನ್ನ ತಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಕೇಳಿಸ್ಕೊಂಡಲ್ಲ ಇದುವರೆಗೂ ಅವರ ಅಭಿಪ್ರಾಯಗಳನ್ನ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಯುವ ಪೀಳಿಗೆಗಳು ಅಥವಾ ಯುವಕರು ಉತ್ಸಾಹಿಗಳು ರಾಜಕಾರಣಕ್ಕೆ ಬರ್ಬೋದು, ಒಂದು ಬದಲಾವಣೆ ತರ್ಬೋದು ಅಂತ ಎಷ್ಟೋ ಜನ ಅದನ್ನ ಹೇಳಿದ್ದಾರೆ. ಹಾಗಾಗಿ ನಮ್ಮ ಆಶೆಯನ್ನು ಕೂಡ ಅದೇ, ಬದಲಾವಣೆ ಜಗದ ನಿಯಮ ಅಂತಲ್ಲ ಹಾಗೆ. ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿ. ನಿರಂತರ ಸುದ್ದಿಗಳನ್ನು ನೋಡ್ತಾ ಇರಿ ಕಾಮಿಡಿ ವಿತ್ ಚಾವಡಿ. ನಮ್ಮ ಕ್ಯಾಮ್ರಾಮನ್ ನಾಗೇಂದ್ರ ನಮ್ಮೂರ ಜೊತೆ ಶಿವು ಚಾವಡಿ. ನಮಸ್ಕಾರ.